ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಇತ್ತೀಚೆಗೆ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸಾಕಷ್ಟು ಜನ ಟ್ರೋಲ್ನ ಕೂಡ ಮಾಡ್ತಾ ಇದ್ದಾರೆ. ಮೈನ್ ಥಿಂಗ್, ರಾಧಿಕಾ ಪಂಡಿತ್ ಅದೇ ರೀತಿ ಯಶ್ ಅವರ ಬದುಕಿನಲ್ಲಿ ಬಿರುಗಾಳಿ ಉಂಟಾಗಿದೆ, ಡೈವರ್ಸ್ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. ಅದರ ಅಸಲಿ ಸತ್ಯತೆ ಏನು? ಯಶ್ ಅವರು ಅದೇ ರೀತಿ ಕ್ಯಾರವನ್ ಕೂಡ ಮಲಗ್ತಾ ಇದ್ದಾರಂತೆ. ಅದು ಸತ್ಯ ಹೌದು, ಕ್ಯಾರವನ್ ಕೂಡ ಮಲಗ್ತಾ ಇದ್ದಾರಂತೆ. ಏನಾಗಿದೆ, ಏನು ಅಪ್ಡೇಟ್ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಇಂಡಸ್ಟ್ರಿ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ರತ್ನೇಶ್ವರ ಯಶ್ ಅವರು ಸಲ್ಲಿಸಿದ್ದಾರೆ. ಗೊತ್ತೇ ಇದೆ, KGF ಮುಖಾಂತರ ಎಲ್ಲರೂ ಕೂಡ ಗೊತ್ತೇ ಇದೆ. ದೊಡ್ಡ ದೊಡ್ಡ ನಟರುಗಳು, ಬಾಲಿವುಡ್ ನಟರು ಕೂಡ ರಾಕಿ ಬಾಯ್ ಅಂತ ಇದ್ದಾರೆ. ಈಗ ಒಂದು ಸುದ್ದಿ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಶ್ ಅವರ ಬದುಕಲ್ಲಿ ಬಿರುಗಾಳಿ ಆಗಿದೆ, ಡೈವರ್ಸ್ ಕೊಡ್ತಾ ಇದ್ದಾರೆ ಅಂತ ಸುದ್ದಿ ವೈರಲ್ ಆಗ್ತಾ ಇದೆ. ಗೊತ್ತಿರೋ ಹಾಗೆ ರಾಧಿಕಾ ಪಂಡಿತ್ ಅದೇ ರೀತಿ ಯಶ್ ಅವರು ಪ್ರೀತಿಸಿ ಮದುವೆ ಆಗಿದ್ರು. 16 ವರ್ಷ ಪ್ರೀತಿ ಮಾಡಿ ಮದುವೆ ಆಗಿದ್ರು. ಅವರು ಕೂಡ ಇಂದಿನ ಯುವ ಪೀಳಿಗೆಗೆ ಮಾದರಿ ಆಗಿರ್ತಾರೆ, ಸಮಾಜಕ್ಕೆ ಕೂಡ ಮಾದರಿ ಆಗಿರ್ತಾರೆ. ಈಗ ಏನ್ ಸುದ್ದಿ ವೈರಲ್ ಆಗ್ತಾ ಇದೆ ಅಂದ್ರೆ, ಹಲವು ದಿನಗಳಿಂದ ಅಂದ್ರೆ ಬೆಂಗಳೂರಿನಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಅಲ್ಲಿ ಸ್ಟಾರ್ಗಳು 4 ಜನ ಹೀರೋಯಿನ್ಗಳು ಕೂಡ ಬಂದಿದ್ದಾರೆ. ಬಹಳ ದಿನ ಆಯ್ತಂತೆ ಯಶ್ ಅವರು ಮನೆಗೆ ಹೋಗ್ತಾ ಇಲ್ಲ. ಹೀಗಾಗಿ ಯಶ್ ಬಾಳಲ್ಲಿ ಬಿರುಗಾಳಿ ಆಗಿದೆ, ಡೈವರ್ಸ್ ಆಗೋ ಸನ್ನಿವೇಶ ಇದೆ, ಇಬ್ಬರು ನಡುವೆ ಮನಸ್ತಾಪ ಇದೆ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ನಿಮಗೆ ಗೊತ್ತಿರೋ ಹಾಗೆ ಪರಭಾಷಕರು ಮುಟ್ಟಿ ನೋಡ್ಕೋಬೇಕು, ಆ ರೀತಿ ಯಶ್ ಅವರು ಬೆಳೆದಿದ್ದಾರೆ. ಬಟ್ ಈ ಸುದ್ದಿ ಅಸಲಿ ಸತ್ಯತೆ ಏನಾದ್ರು ತಿಳಿಸ್ಕೊಡ್ತೀನಿ. ಈ ರೀತಿ ವೈರಲ್ ಆಗ್ತಾ ಇದೆ. ಹೌದು, ಯಶ್ ಅವರು ಕ್ಯಾರವನ್ ಅಲ್ಲಿ ಮಲಗ್ತಾ ಇರೋದು ನಿಜ ಅಂತ ಮಾಹಿತಿ ಬರ್ತಾ ಇದೆ. ಹೌದು, ಅವರು ಯಶ್ ಅವರು ಮನೆಗೆ ಹೋಗ್ತಾ ಇಲ್ಲ, ಅವರು ಕ್ಯಾರವನ್ ಕೂಡ ಮಲಗಿದ್ದಾರೆ. ಏನಾಗಿದೆ ಅಂದ್ರೆ ಸಿಂಪಲ್, ಇಷ್ಟು ದಿನ ಏನಾಗಿತ್ತು ಅಂದ್ರೆ ಟಾಕ್ಸಿಕ್ ಸಿನಿಮಾ ನೀವು ಗೊತ್ತಿರೋ ಶೂಟಿಂಗ್ ಎಲ್ಲ ನಡೀತಾ ಇದೆ, ಬಂದೋಬಸ್ತಾಗಿ ಬಿಗ್ ಆಗಿ ಶೂಟಿಂಗ್ ನಡೀತಾ ಇದೆ. ಈ ಹಿಂದೆ ಏನಿತ್ತು ಅಂದ್ರೆ ಮುಂಬೈ ಅದೇ ರೀತಿ ಬೇರೆ ಬೇರೆ ನಗರದಲ್ಲಿ ಶೂಟಿಂಗ್ ಸೆಟ್ ಹಾಕಿದ್ರು. ಅಲ್ಲಿ ಯಶ್ ಅವರು ಹೋಗ್ತಾ ಇದ್ರು, ಹಂಗಾಗಿ ಬರಕ್ ಆಗ್ತಾನಿಲ್ಲ. ಅದು ಓಕೆ, ಅಕ್ಸೆಪ್ಟೇಬಲ್. ಬಟ್ ಈಗ ಬೆಂಗಳೂರಿನಲ್ಲಿ ಸೆಟ್ ಹಾಕಿದ್ದಾರೆ ಅಂತೆ. ಬೆಂಗಳೂರಿನಲ್ಲಿ ಸೆಟ್ ಆಗಿದ್ರು ಕೂಡ ಯಶ್ ಅವರು ಸುಮಾರು ದಿನದಿಂದ ಹೋಗಿಲ್ಲ, ಮನೆಗೆ ಹೋಗಿಲ್ಲ ಅಂತ ಹೇಳಿ ಸುದ್ದಿ ಇದೆ. ಬರೋಬ್ಬರಿ 10 ರಿಂದ 15 ದಿನ, ನಿಯರ್ಲಿ 1 ತಿಂಗಳು ಆಗ್ತಾ ಬಂತಂತೆ ಯಶ್ ಅವರು ಮನೆಗೆ ಹೋಗಿಲ್ವಂತೆ. ಬೆಂಗಳೂರಲ್ಲಿ ಇದ್ರು ಕೂಡ ತನ್ನ ಮನೆಗೆ ಹೋಗಿಲ್ಲ ಅನ್ನೋ ಸುದ್ದಿ ದೊಡ್ಡದಾಗಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದು ಈ ಸುದ್ದಿ ಕಂಡು ಎಲ್ಲ ಕೂಡ ಹೇಳ್ತಾ ಇರೋದು, ಇವರು ಇಬ್ರು ನಡುವೆ ಡೈವರ್ಸ್ ಆಗಿದೆ, ಇಲ್ಲ ಮನಸ್ತಾಪ ಆಗಿದೆ, ಡೈವರ್ಸ್ ಅಂತಕ್ಕೆ ಹೋಗಿಲ್ಲ, ಮನಸ್ತಾಪ ಆಗಿದೆ ಸುದ್ದಿ ಹೇಳ್ತಾ ಇದೆ. ಸದ್ಯದ ಮಟ್ಟಿಗೆ ಉತ್ತರ ಸಿಕ್ಕಿದೆ ಅಂತ ಇಷ್ಟಪಡ್ತೀನಿ. ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿ ಕೂಡ ಜೋರಾಗಿದೆ ಅಂತ ಇಷ್ಟಪಡ್ತೀನಿ. ಮನೆಗೆ ಹೋಗಿ ಬರುವುದು ತಡ ಆಗುತ್ತೆ, ಅಂದ್ರೆ ಮನೆಗೆ ಹೋಗ್ಬೇಕು ಬರ್ಬೇಕು, ಅದು ತಡ ಆಗುತ್ತೆ. ಆ ನಿಟ್ಟಿನಲ್ಲಿ ಯಶ್ ಅವರು ಏನ್ ಮಾಡ್ತಾ ಇದಾರೆ ಅಂತಾರೆ, ಶೂಟಿಂಗ್ ಜಾಗ ಇದೆಯಲ್ಲ, ಅಲ್ಲೇ ಅವರು ವಿಶ್ರಾಂತಿ ಕೂಡ ಬರ್ಕೊಳ್ತಾ ಇದಾರಂತೆ. ಯಾಕಂದ್ರೆ ಮನೆಗೆ ಹೋಗಿ ಬರೋದು, ಟ್ರಾವೆಲ್ ಮಾಡೋದು ದೂರ ಆಗುತ್ತೆ, ಹಿಂಸೆ ಆಗುತ್ತೆ. ಹಂಗಾಗಿ ನಾವು ಶೂಟಿಂಗ್ ಸ್ಥಳದಲ್ಲಿ ನಾನು ಆಲ್ಟ್ ಆಗ್ತೀನಿ ಅಂತೇಳಿ ಯಶ್ ಅವರು ಅಲ್ಲೇ ವಿಶ್ರಾಂತಿ ಪಡಿತಾ ಇದಾರಂತೆ. ಕ್ಯಾರವನ್ ಒಳಗೆ ಯಶ್ ಮಲಗ್ತಾ ಇದಾರಂತೆ. ಗೊತ್ತಿರೋಕೆ ಕ್ಯಾರವನ್ ಕೊಟ್ಟಿರ್ತಾರೆ, ಅಲ್ಲೇ ಯಶ್ ಕೂಡ ಮಲಗ್ತಾ ಇದಾರಂತೆ ಮಾಹಿತಿ ಬರ್ತಾ ಇದೆ. ಅಲ್ಲೇ ಎದ್ದು ಶೂಟಿಂಗ್ ಮಾಡ್ತಾ ಇದಾರಂತೆ. ಈ ಕಾರಣಕ್ಕಾಗಿ ಯಶ್ ಅವರು ಮನೆಗೆ ಹೋಗಿಲ್ಲ ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಗಮನಿಸಬಹುದು ನೀವೆಲ್ಲ. ಈ ರೀತಿ ವದಂತಿ ಇದು ಆಗ್ತಾ ಇದೆ. ಎಲ್ಲರೂ ಕೂಡ ಜನರಿಗೆ ಗೊತ್ತು ಅನ್ಕೋತೀನಿ, ತಿಳ್ಕೊಂಡಿರ್ತೀರ ಈ ರೀತಿ ಆಗೋ ಸಾಧ್ಯ ಇಲ್ಲ ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್, ಹೇಳಕ್ಕಾಗಲ್ಲ ಯಾರ ಲೈಫಲ್ಲಿ ಏನಾಗುತ್ತೆ ಅಂತ. ಯಾಕಂದ್ರೆ ಈಗ ನಾವೆಲ್ಲ ಗಮನಿಸಿದ್ರೆ ಎಂತೆಂಥ ಸ್ಟಾರ್ಗಳು, ದೊಡ್ಡ ನಟರುಗಳೇ ಡೈವರ್ಸ್ನ ಮಾಡ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಕೂಡ ನೋಡಿರ್ತೀರ, ವೈರಲ್ ಆಗಿರುತ್ತೆ. ಬಟ್ ಯಶ್ ಅವರು ಇಲ್ಲೇ ಇದ್ದು ಹೋಗ್ತಾ ಇಲ್ಲ, ಶೂಟಿಂಗು ಬಿಸಿ ಇರುತ್ತೆ. ಹಂಗಾಗಿ ಒಂದು 10-15 ದಿನ ಆಗಿಲ್ಲ, ಹೋಗಿಲ್ಲ. ಹೋದ್ರು ಕೂಡ ಬೆಂಗಳೂರಲ್ಲಿ ಗೊತ್ತಿರೋಕೆ ಟ್ರಾಫಿಕ್ ಇರುತ್ತೆ, ಹೋಗಿ ಬರೋಕೆ ಟ್ರಾವೆಲ್ಗೆ ಹಿಂಸೆ. ಶೂಟಿಂಗ್ನ ಬೇಗ ಮುಗಿಸಿ ಬೇಗ ಸಿನಿಮಾಗ ತಯಾರಿ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಹೌದು, ಕ್ಯಾರವನ್ ಅಲ್ಲೇ ಮಲಗ್ತಾ ಇದ್ದಾರಂತೆ. ಮನೆಗೆ ಹೋಗಿ ಬಹಳ ದಿನ ಆಯ್ತು ಅಂತ ಮಾಹಿತಿ ಬರ್ತಾ ಇದೆ. ಎಲ್ಲೆಡೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಶ್ ಅವರು ಡೈವರ್ಸ್ನ ಬರ್ಕೊಳ್ತಾ ಇದ್ದಾರೆ, ಡೈವರ್ಸ್ ಆಗುತ್ತೆ ಯಶ್ ಅವ್ರ ಮಧ್ಯೆ ಅಂತ ಹೇಳಿ ಸಾಕಷ್ಟು ಸುದ್ದಿಗಳು ಕೂಡ ವೈರಲ್ ಆಗ್ತದೆ. ಅಸಲಿ ಸತ್ಯತೆ ಇದಿಷ್ಟೇ. ಅವರು ಶೂಟಿಂಗ್ಗೋಸ್ಕರ ಉಳ್ಕೊಂಡಿದ್ದಾರೆ. ಮನೆಗೆ ಹೋಗೋಕೆ ಬರೋಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಶೂಟಿಂಗ್ ಬೇಗ ಮುಗಿಸ್ಬೇಕು ಅಂತ ಹೇಳಿ ಯಶ್ ಅವರು ಕ್ಯಾರವನ್ ಮಾಡ್ತಾ ಇದ್ದಾರೆ. ಇದು ಸುಳ್ಳು ಸುದ್ದಿ. ಸಾಕಷ್ಟು ಜನ ಯಾರು ನಂಬೋದಿಲ್ಲ ಈ ರೀತಿ ಆದ್ರೆ ಅಂತ. ಬಟ್ ಹೇಳೋಕ್ಕಾಗೋದಿಲ್ಲ ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಒಂದು ಚಿಕ್ಕ ಸಣ್ಣ ಪುಟ್ಟ ಮನಸ್ತಾಪ ಇದೆ ಅಂತ ಬರ್ತಾ ಇದ್ದಾರೆ. ಐ ಥಿಂಕ್ ಅದು ಸುಳ್ಳು ಸುದ್ದಿಯನ್ನ ಎಲ್ಲ ಕೂಡ ಹರಿದಾಡಿಸ್ತಾರೆ ಅಂತ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.